ಈ ವಿಡಿಯೋದಲ್ಲಿ ಮತ್ತೊಂದು ಪುಸ್ತಕದ ಪರಿಚಯ ಮಾಡಿಕೊಡ್ತೀನಿ. ಇವತ್ತಿನ ಪುಸ್ತಕ ಕೆ ಶಿವರಾಮ ಕಾರಂತರು ಬರೆದಿರುವಂಥ ಮರಳಿ ಮಣ್ಣಿಗೆ. ಇದು ಸುಮಾರು 415 ಪುಟಗಳಿವೆ. ಸ್ವತಂತ್ರ ಪೂರ್ವದಲ್ಲಿ ಕಡಲ ತೀರದ ಒಂದು ಚಿಕ್ಕ ಹಳ್ಳಿಯಲ್ಲಿ ನಡೆಯುವಂತಹ ಕಥೆಯನ್ನು ಶಿವರಾಮ ಕಾರಂತರು ಮರಳಿ ಮಣ್ಣಿಗೆ ಕಾದಂಬರಿಯನ್ನು ಹಾಕಿಸಿದ್ದಾರೆ. ರಾಮ ಐತಾಳರು ಮತ್ತು ಪಾರ್ವತಿಯವರ ಮದುವೆಯಿಂದ ಆರಂಭವಾಗಿ ಅವರ ಮೊಮ್ಮಗ ರಾಮ ಎಲ್ಲಿಂದನೋ ಎಲ್ಲಿಗೋ ಹೋಗಿ ಎಲ್ಲ ಮೂಲೆಗಳನ್ನ ಸುತ್ತಾಡಿಕೊಂಡು ನಂತರ ಅವನದೇ ಊರಿಗೆ ಬಂದು ಜೀವನವನ್ನು ಕಟ್ಕೊಳ್ಳುವಂಥದ್ದು ಈ ಕಾದಂಬರಿಯ ಮುಖ್ಯ ಕಥಾಹಂದರ. ರಾಮ ಐತಾಳರ ಮಗ ಲಕ್ಷ್ಮೀನಾರಾಯಣ ಹದಿಹರೆಯದಲ್ಲೇ ದುಶ್ಚಟಗಳಿಗೆ ಬಲಿಯಾಗಿ ದಾರಿ ತಪ್ಪಿಡ್ತಾನೆ. ಅವನಿಂದಾಗಿ ಐತಾಳರ ಕುಟುಂಬ ಸಾಕಷ್ಟು ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ಐತಾಳರ ಕುಟುಂಬದ ಎಲ್ಲ ಸದಸ್ಯರ ಮನಸ್ಥಿತಿ, ಮನಿಸ್ಥಿತಿ, ಮನೆ ಸ್ಥಿತಿ 3 ಹಾಳಾಗ್ಬಿಡ್ತದೆ. ಒಂದು ಕುಟುಂಬದ ಒಬ್ಬ ಸದಸ್ಯ ದಾರಿ ತಪ್ಪಿದ್ರೆ ಕುಟುಂಬದ ಎಲ್ಲ ಸದಸ್ಯರಿಗೂ ಹೇಗೆ ಸಮಸ್ಯೆಗಳು ಎದುರಾಗ್ತವೆ ಅನ್ನೋದಕ್ಕೆ ಈ ಕಾದಂಬರಿ ಒಂದು ಉತ್ತಮವಾದ ಉದಾಹರಣೆ. ಈ ಕಾದಂಬರಿಯಲ್ಲಿ ನಲಿವಿಗಿಂತ ನೋವಿನ ಕಥೆನೇ ಜಾಸ್ತಿ ಇರೋದು. ಒಂದು ಕಾದಂಬರಿ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯಬೇಕು ಅಂದರೆ 2 ವಿಷಯಗಳಿರಬೇಕು. ಒಂದು, ಕಾದಂಬರಿಯಲ್ಲಿರುವಂಥ ಕಥೆ ಅಂದರೆ ತುಂಬ ಚೆನ್ನಾಗಿರಬೇಕು. ಇನ್ನೊಂದು, ಆ ಕಾದಂಬರಿಯಲ್ಲಿರುವಂಥ ಪಾತ್ರಗಳು ತುಂಬ ಗಡಸ್ತನದಿಂದ ಕೂಡಿರಬೇಕು. ಈ ಕಾದಂಬರಿಯಲ್ಲಿ ಬರುವಂಥ ಸ್ತ್ರೀ ಪಾತ್ರಗಳಾದಂತಹ ಸರಸ್ವತಿ, ಪಾರ್ವತಿ ಮತ್ತು ನಾಗವಣಿ ಒಬ್ರಿಗಿಂತ ಒಬ್ಬರು ಗಟ್ಟಿಗಿತ್ತಿರೋ ತಮ್ಮ ಜೀವನದಲ್ಲಿ ಎದುರಾಗುವಂಥ ಕಷ್ಟಗಳನ್ನ ಮೆಟ್ಟಿ ನಿಂತು ಜೀವನವನ್ನು ಎದುರಿಸುವ ರೀತಿ ನಮ್ಮ ಮನಸ್ಸಲ್ಲಿ ಅಚ್ಚಳಿದು ಉಳಿದು ಬಿಡುತ್ತದೆ. ಶಿವರಾಮ ಕಾರಂತರು ಈ ಕಾದಂಬರಿಯಲ್ಲಿ ಎತ್ತಿ ಹಿಡಿದಿರುವಂತಹ ಮೌಲ್ಯಗಳು, ಸಮಸ್ಯೆಗಳು, ವಿಚಾರಗಳು, ತರ್ಕಗಳು, ತಾಕಲಾಟಗಳು ಇಂದಿಗೂ ಎಲ್ಲರ ಕುಟುಂಬದಲ್ಲಿ ಪ್ರಸ್ತುತವಾಗಿರುವಂಥದ್ದೇ. ಜೀವನಕ್ಕೆ ಒಂದು ಆದರ್ಶವಾಗುವಂಥ ಉತ್ತಮವಾದ ಕಾದಂಬರಿ.